ಅಂಬೇಡ್ಕರ್ ಸೇನೆಯ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಸದಾಕುಮಾರ್, ಎಚ್.ಎಸ್. ಬಿಡದಿ ಪುರಸಭೆಯ ಮಾಜಿ ಸದಸ್ಯರಾದ ಬಾನಂದೂರು ಶಿವಕುಮಾರ್, ಬಿ.ವಿ. ಹಾಗೂ ತೊರೆದೊಡ್ಡಿ ರವೀಂದ್ರ ಹಾಗೂ ಲೋಕೇಶ್ ರವರು, ಈ ಸಭೆಯಲ್ಲಿ ದಲಿತ ಮುಖಂಡರುಗಳಾದ ಡಾ. ಪಿ. ಮೂರ್ತಿರವರು, ಭಾರತ ಭೀಮಸೇನಾ ರಾಜ್ಯಾಧ್ಯಕ್ಷರಾದ ದಿನೇಶ್ ಬಂಡಿ ಕೊಡಿಗೇನಹಳ್ಳಿ, ಡಾ. ಮುನಿರಾಜುರವರು, ಚಂದ್ರ ರಾಮು ಸೋಲಾರ್ ಅವರು ಭಾಗವಹಿಸಿದ್ದರು. ಬಾಲಕೃಷ್ಣ ನಾಯಕ್ ಬಂಡಿ ಕೊಡಿಗೇನಹಳ್ಳಿ, ದಲಿತರಿಗೆ ಮೀಸಲಿಟ್ಟ ಹಣವನ್ನು ಕಾಂಗ್ರೆಸ್ ಸರ್ಕಾರ ವಿವಿಧ ಯೋಜನೆಗೆ ಬಳಕೆ ಮಾಡಿರುವ ಕ್ರಮವನ್ನು ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿತು. ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯ ಎಸ್ಸಿಪಿ, ಟಿಎಸ್ಪಿ ಹಣವನ್ನು ದುರುಪಯೋಗಪಡಿಸಿಕೊಂಡಿದೆ. ಇನ್ನು ಹಲವಾರು ದಲಿತ ಮುಖಂಡರುಗಳು ಭಾಗಿಯಾಗಿದ್ದರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರೆಲ್ಲರೂ ಕೂಡ ಇವತ್ತು ಈ ಹೋರಾಟವನ್ನ ಬೆಂಬಲಿಸಿದ್ದಾರೆ. ವಿಧಾನಸೌಧ ಪರಿಷತ್ ಮತ್ತು ವಿಧಾನಸೌಧದಲ್ಲಿ ಈ ಪೂರಕವಾಗಿರ್ತಕ್ಕಂಥ ಚರ್ಚೆ ನಡೆಯುತ್ತೆ. ಈ ಬೇಡಿಕೆಗಳನ್ನ ಬಹಳ ಗಟ್ಟಿ ದನಿಯಲ್ಲಿ ಮಂಡಿಸ್ತಾರೆ ಅನ್ನೋ ಭರವಸೆಯನ್ನು ಅವರಲ್ಲಿ ಬಂದು ನಮ್ಮನ್ನ ಬೆಂಬಲಿಸೋದ್ರ ಮೂಲಕ ಸಾಧ್ಯ ಆಗಿದೆ. ಇರ್ತಕ್ಕಂಥ ಕಾಳಜಿ, ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ ಅಧಿಕಾರಕ್ಕೆ ಬಂದ ಮೇಲೆ ಮರ್ತೋಯ್ತಾ ಆಗದೆ ಸಿದ್ದರಾಮಯ್ಯನವರೇ? ಕಾಂಗ್ರೆಸ್ ಸರ್ಕಾರ ಹಾಗಾಗಿ SC/ST TSP ದುಡ್ಡನ್ನ ಏನು 14,000 ಕೋಟಿ ದುರುಪಯೋಗ ಪಡಿಸ್ಕೊಂಡಿದ್ರೆ ಅದನ್ನ ಕೂಡಲೇ ನಿಲ್ಲಿಸಬೇಕು. ನಾಳೆ ನಡೆಯುವಂತ ಬಜೆಟ್ ಅಲ್ಲಿ ಈಗಾಗಲೇ ಸಮಯ ಆಗಿದೆ. ದಯವಿಟ್ಟು